ಬಾತ್ಸ್, ಹಿಪ್ ಬಾತ್ ಒಂದು ನೋಡಿರಿ, ಎಲ್ಲ ಉದರ ದೋಷಗಳಿಗೆ, ಮೂಲವ್ಯಾಧಿ ಆಗಲಿ, ಅಪಚನ ಆಗಲಿ, ಅನೇಕ ಮಲಬದ್ಧತೆ ಆಗಲಿ, ಇಂಥವು ಅನೇಕ ರೋಗಗಳಿಗೆ ಈ ಹಿಪ್ ಬಾತ ಒಳ್ಳೆಯ ರಾಮಬಾಣ ಚಿಕಿತ್ಸೆ. ಶುಗರ್ಗಾಗಲಿ, ಬಿ ಪಿಗಾಗಲಿ, ಹಾರ್ಟ್ಗಾಗಲಿ ನೋಡಿರಿ, ಇದು ಒಂದು ಸ್ವಚ್ಛ ಇತ್ತು ಅಂತಂದ್ರೆ 10-14 ಗ್ರಂಥಿಗಳು ಚಲೋ ಇರ್ತವೆ, ಯಂತ್ರಗಳು. ಅದಕ್ಕಾಗಿ ಹಿಪ್ ಬಾತ್ ಅಂತಂದ್ರೆ ಹಿಪ್ ಅಂದರೆ ಪೆಲ್ವಿಕ್ ರೀಸನ್, ಅಂದ್ರೆ ಈ ಕಿಪ್ಪೊಟ್ಟೆ ಸ್ನಾನ ಅಂತಾರೆ. ಈ ರೀತಿ ಕೈ ಆಡಿಸ್ಕೊಂತ ತಣ್ಣೀರಾಗ ಒಂದು 15 ನಿಮಿಷ, ಖಾಲಿ ಹೊಟ್ಟಾಗ ತಣ್ಣೀರಾಗ ಒಂದು 15 ನಿಮಿಷ ಕುಂತ ವಾಕಿಂಗ್ ಹೋಗೋದು, ಯೋಗಾಸನಕ್ಕೆ ಹೋಗೋದು, ಅಥವಾ ಹೊತ್ಕೊಂಡು ಮಲ್ಕೊಡೋದು. ಅಂದ್ರೆ ತಂಪಾಗಿರ್ತದೆ, ಅದನ್ನ ನೀರಿನಾಗ ಕೂತ ಸ್ವಲ್ಪ ತಂಪಾಗಿರ್ತದೆ, ಅದನ್ನು ಹಾಟ್ ಮಾಡ್ಲಿಕ್ಕೆ ವಾಕಿಂಗರೇ ಮಾಡಬೇಕು. ಹೊತ್ಕೊಂಡ್ರೆ ಮಲ್ಕೋಬೇಕು, ಹೊತ್ಕೊಂಡು ಮಲ್ಕೊಂಡ್ರೆ ತಾನೇ ಬಾಡಿ ಹಾಟ್ ಮಾಡ್ತದೆ. ಈ ರೀತಿ ಸ್ವಲ್ಪ ಈ ಹೈಡ್ರೋಥೆರಪಿ ಒಳಗೆ ಪ್ಯಾಕ್ಸು, ಹಿಪ್ ಬಾತು, ಹಾಟ್ ಫುಟ್ ಬಾತ್ ಅಂತಾರೆ. ಭಾಳ ಮಂದಿಗೆ ನಿದ್ದಿನ ಬರೋಂಗಿಲ್ಲ, ಕೆಲವು ಜನರಿಗೆ ತಲೆ ನುಸ್ತಿರ್ತದೆ. ಅಂಥವ್ರಿಗೆ ಅಥವಾ ಜ್ವರ ಇರ್ತಾವೆ, ಇಂಥವ್ರಿಗೆ ಒಂದು ಗ್ಲಾಸ್ ನೀರು ಕುಡಿಸಿ ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಪಾದ ಮುಳುಗಷ್ಟು ನೀರಿನಾಗ ಕಾಲಿಟ್ಕೊಂಡು ಒಂದು ರಗ್ ಹೊತ್ಕೊಂಡು ಕುಂತ ಮತ್ತು ತಾಳಂಗೆ ಬಿಸಿನೀರು ಹಾಕೋತಾನೆ ಇರಬೇಕು. ಒಂದು 20 ಬ್ಯಾಸಿಗ್ಯಾಗ ಒಂದು 20 ನಿಮಿಷ ಹಾಕೋದ್ರಾಗ ಮೈಯೆಲ್ಲ ಬೆವರು ಬಿಡ್ತದೆ. ಆವಾಗ ಆರಾಮ್ ಕಣ್ಣು ಮುಚ್ಚಲ ಹತ್ತವ, ನಿದ್ದೆ ಬರ್ತದೆ. ತಲೆ ಮೇಲಿನ ಬಟ್ಟೆ ತೆಗೆದು, ಕಾಲು ತೆಗೆದು ಆರಾಮ್ ಹೊತ್ಕೊಂಡು ಮನ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಇಂಜೆಕ್ಷನ್ ಕೊಟ್ಟಂಗೆ ನಿದ್ದೆ ಬರ್ತದೆ. ಇಂಜೆಕ್ಷನ್ ಕೊಟ್ಟು ಕೂಡಲೇ ಹೆಂಗೆ ತಲೆನೂ ಹೊಕ್ಕದನೋ ಹಂಗೆ ತಲೆನೂ ಗಪ್ಪಕ್ಕ. ಇಂಥ ಒಂದು ಸಣ್ಣ ಕ್ರಿಯೆ ಹಾಟ್ ಪುಟ್ ಬಾತ್ ಅಥವಾ ಉಷ್ಣಪಾದ ಸ್ನಾನ ಅಂತಾರೆ. ಇಷ್ಟು ಮನ್ಯಾಗ ಮಾಡಿ ನೋಡ್ರಿ. ನಾನು ಅಥಣಿ ತಾಲೂಕು ಮಲಾಬಾದ, ಅನಂತಪುರ, ಹತ್ತಿಕ, ಬಸರಿಗೆ ಅಂತ ಬರ್ತದೆ, ಮಹಾರಾಷ್ಟ್ರದು. ಅಲ್ಲೇ ಗೌಡತಿಗೆ ಎಷ್ಟೋ ವರ್ಷದಿಂದ ಅರ್ಧೇಲಿ ಇತ್ತು. ಮಿರಜ್ ಕೆಡ್ತಾ ಆಗ್ತಿದ್ರು ಅವ್ರಿಗೆ. ಮಿರಜ್ ಭಾಳ ಸಮೀಪ ಆಗ್ತದೆ. ಮಿರಜ್ಗೆ ಎಷ್ಟೋ ವರ್ಷ ಹೋಗಿ ಬರ್ತಾಯಿದ್ರು. ನಾವು ಒಮ್ಮೆ ಸಹಜ ಹೋದಾಗ, ಏನಪ್ಪ ಎಷ್ಟು ವರ್ಷ ಆಯ್ತು, ನಂದು ಅರ್ಧೇಲಿನ ಕಮ್ಮಿ ಆಗೋದು. ಗೌಡ್ತಿ, ನೀವು ಸ್ವಲ್ಪ ಒಂದು ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಪಾದ ಬಿಸಿನೀರಾಗ ಹಾಕ್ಕೊಂಡು ಹಿಂಗೆ ರಗ್ ಹೊತ್ಕೊಂಡು ಕೂಡ್ಲ ಹತ್ತಿರಿ ಮಲ್ಕೊಳಾಗ ಪಟ್ನ ನಿಮ್ಮ ತಲೆನೂ ಹೊಕ್ಕದ, ನಿದ್ದೆನೂ ಹೊತ್ತತಿ ಅಂತ ಹೇಳಿ ನೋಡಿರಿ. ಒಂದು 5-6 ದಿವಸ ಗಣ ಒಂದು ವಾರ ಆಗಿರಬೇಕು. ಅವ್ರದ್ದು ಪತ್ರ ಬತ್ತಿಯಪ್ಪ, ಏನು ಚಲೋ, ನಾವು ಔಷಧ ತೊಗೊಂಡು ಬ್ಯಾಸತ್ತಿದ್ನಿ, ಸಾಕಾಗಿತ್ತು, ಇಷ್ಟು ಮಾಡೋಣ, ನನಗೆ ಭಾಳ ಆರಾಮಾಗೈತಿ ನೋಡಪ್ಪ ಅಂಥೇಳಿ. ಯಪ್ಪ ಭಾಳ ಚಲೋ ಸುದ್ದಿ ಹೇಳಿ, ಮತ್ತು ನಮ್ಮ ಕೈಯಿಂದ ಇದು ಭಾಳ ಚಲೋ, ಇದನ್ನು ಉಪಚಾರ ಹೇಳಿರಿ ನೋಡು ಅಂಥೇಳಿ ಪತ್ರ ಬರೆದಿದ್ರು ಅವರು. ಅಂದರೆ ಭಾಳ ಸರಳದಾವ ನಿಸರ್ಗ ಚಿಕಿತ್ಸೆ, ಭಾಳ ಸರಳದ, ಸುಲಭದ, ಮತ್ತು ಎಲ್ಲರಿಗೂ ಸಹಿತ ಸ್ವಾವಲಂಬಿ ಚಿಕಿತ್ಸೆ ಯಾರಿಗಾಗಲಿ ಎಲ್ಲಾಗಲಿ ಉಪಯೋಗ ಆಗ್ತದೆ. ನೋಡಿರಿ, ನಾನು ಇಲ್ಲಿ ಲಿಂಗಸೂರ್ಗೆ ಒಂದು ಶಿವಾನುಭವಕ್ಕೆ ಹೋಗಿದ್ದೆ. ಮಾಸಿಕ ಶಿವಾನುಭವಕ್ಕೆ ಹೋದಾಗ ಅಲ್ಲೇ ಹೊನ್ನಳ್ಳಿ ಅವರು ಒಂದು ಫ್ಯಾಮಿಲಿ ಬಂದಿತ್ತು. ಅವರೆಲ್ಲ ಒಂದು 8-10 ವರ್ಷದ ಹುಡುಗ, ಅವ್ಗೆ ಯಾವಾಗಲೂ ಕಫ ತುಂಬಿರ್ತಿತ್ತು. ಆಮೇಲೆ ನಮ್ಮ ಹುಡುಗ 2-3 ವರ್ಷ ಅದು ಕೆಮ್ಮ ಕಮ್ಮಿ ಆಗಿಲ್ಲ ರೀ. ಹೈದ್ರಾಬಾದಕ್ಕೆ ಹೋದೀವಿ, ಇದಕ್ಕೆ ಹೋದೀವಿ. ನೋಡಿರಿ, ಒಂದು ಕೆಲಸ ಮಾಡಿರಿ ನೀವು, ಆ ಹುಡುಗ ಹಾಲು ಕೊಡೋದು ಬಂದ್ ಮಾಡಿರಿ. ಕರ್ದು ಹುರಿದು ಮೈದಾ, ಬೇಸನ್ನ ಇಂಥವು ಎಲ್ಲ, ಅನ್ನ, ಬಾಳೆಹಣ್ಣು, ಮೂಲಂಗಿ ಇಂಥವು ಕಫ ಆಗುವಂಥ ವಸ್ತು ಏನೂ ಕೊಡಕ್ಕೆ ಹೋಗ್ಬೇಡ್ರಿ. ರೊಟ್ಟಿ, ಪಲ್ಯ, ಅನ್ನ, ಸಾರ ಯಾವುದು ಕೊಡ್ಲಕ್ಕೆ ಹೋಗ್ಬೇಡ್ರಿ. ಅವಂಗ ಮೊಳಕೆ ಬಂದ ಕಾಳು, ತರಕಾರಿ, ಹಣ್ಣು, ಹಂಪ್ಲ ಇವಿಷ್ಟ ಕೊಡ್ರಿ ಸ್ವಲ್ಪ ದಿವಸ. ಆಮೇಲೆ ಮುಂದೆ ಅವನ ಆಹಾರದಾಗ ಅಲ್ಲ, ಅರಿಶಿನ, ಬೆಲ್ಲ, ಜೇನುತುಪ್ಪ, ತುಳಸಿ, ಬೆಳ್ಳುಳ್ಳಿ, ಅಮೃತ ಬಳ್ಳಿ ಇಂಥವು ಕಫ ಹರಿಯುವಂಥ ವಸ್ತುಗಳನ್ನು ಸೇರಿಸ್ರಿ. ಮತ್ತು ಹಾಲು, ಹಾಲಿನ ಪದಾರ್ಥ, ಅನ್ನ, ಬಾಳೆಹಣ್ಣು ಇಂಥವು ಏನು ಕರ್ದು ಹುರಿದು ಇಂಥವು ಏನು ಕಫ ಮಾಡುವಂಥ ವಸ್ತು ಏನದಾವ ಅವತ್ರನ್ನ ಕಡಿಮೆ ಮಾಡಿರಿ. ನೀರು ಹೆಚ್ಚಿಗೆ ಕುಡಿಸ್ರಿ, ಉಗುರು ಬೆಚ್ಚಗೆ ಕುಡಿಸ್ರಿ ಅಂತ ಇಷ್ಟೇ ಹೇಳಿದ್ದೆ ಸರಿ. ಮತ್ತೊಂದು ಶಿವಾನುಭವಕ್ಕೆ ಹೋಗೋದ್ರಾಗ
ಚಲೋ ಆಯ್ತು ನೋಡ್ಯಪ್ಪ, ನಾವು 2 ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದೀವಿ, ಒಟ್ಟು ನಮ್ಮ ಹುಡುಗ ಇದನ್ನಾಗಂಗಿಲ್ಲ, ಆರಾಮಾಗಿದ್ದಿಲ್ಲ, ನೀವು ಹೇಳಿದಾನೆ ಹಿಡ್ಕೊಂಡು ನಮ್ಮ ಹುಡುಗ ಭಾಳ ಆರಾಮೈತಿ, ಅಷ್ಟೇ ಮಾಡ್ಲಾತಿ, ಇಷ್ಟು ಮಾಡ್ಕೋತ ಹೋಗ್ರಿ, ಭಾಳ ಆರಾಮಾಕದ, ಯಾಕೆ ಸುಳ್ಳ 2 ಲಕ್ಷ ಗಟ್ಟಲೆ ಹೈದ್ರಾಬಾದ ಅಲ್ಲೇ ಇಲ್ಲೇ ಯಾಕೆ ಅಡ್ಡಾಡ್ತೀರಿ ಇದನ್ನು. ಅದಕ್ಕೆ ಜನರಿಗೆ ಆರೋಗ್ಯದ ಬಗ್ಗೆ ಜ್ಞಾನ ಇಲ್ಲ. ಭಾಳ ಸರಳವಾಗಿ ಭಾಳ ಸುಲಭವಾಗಿ ನಾವು ಆರೋಗ್ಯವನ್ನು ಅದು ಭಾಳ ಕಷ್ಟಪಟ್ಟು ಭಾಳ ಖರ್ಚು ಮಾಡಿ ಮನೆಗೆ ರೋಗ ತೊಗೊಂಬರ್ತೀವಿ, ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಇದಕ್ಕೆ ಹೋಗಿ. ಅದಕ್ಕೆ ರೋಗ ಅಂದರೆ ಏನು, ಆರೋಗ್ಯ ಅಂದರೆ ಏನು, ಅದಕ್ಕೆ ಏನು ಮಾಡಬೇಕು, ಯಾಕೆ ಹಿಂಗೆ ರೋಗಗಳಾಗಿರ್ತಾವೆ ಅದನ್ನು ತಿಳ್ಕೊಬೇಕು. ನಾವು ತಿಳ್ಕೊಂಡೀವಿ ಅಂತಂದ್ರೆ ಎಲ್ಲವ್ರಿಂದ ತಿಳ್ಕೊಂಡೀವಿ ಅಂತಂದ್ರೆ ಭಾಳ ಸುಲಭ ಇರ್ತದೆ. ಅದಕ್ಕಾಗಿ ನಾವು ಸ್ವಲ್ಪ ರೋಗದ ಬಗ್ಗೆ, ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, जब एक व्यक्ति अस्वस्थ बनता है न उसको दवा की आवश्यकता है न उसको भोजन की, उसको आरोग्य ज्ञान की आवश्यकता है. ಆರೋಗ್ಯದ ಜ್ಞಾನ ಕೊಡ್ರಿ, ಮಂದಿಗೆಲ್ಲ ಆರೋಗ್ಯದ ಜ್ಞಾನ ಕೊಡೋದ್ರಿಂದ ಅವ್ರು ರೋಗಿ ಆಗಂಗಿಲ್ಲ. ಹೆಂಗೆ ಆರೋಗ್ಯ ಇರೋದು ಅವರಿಗೆ ಒಂದು ಸ್ವಲ್ಪ ಗೊತ್ತಾಯ್ತು ಅಂತಂದ್ರೆ ಅವ್ರು ಯಾಕೆ ರೋಗಿ ಆಕಾರ. ಅಕಸ್ಮಾತ್ ರೋಗಿ ಆದರೂ ಸಹಿತ ಮಣ್ಣ ನೀರ ಬಿಸಿಲ ಗಾಳಿ ಆಕಾಶ ಯೋಗ ಉಪವಾಸ ರಸಾಹಾರ ಫಲಾಹಾರ ಕಚ್ಚಾಹಾರ ಹಿಂಗೆ ಸ್ವಲ್ಪ ಏನರ ಸಾಧನೆಗಳನ್ನು ಇಂಥವ ಘರಗುತ್ತಿ ಅಂದ್ರೆ ಈ ತಮ್ಮ ಕೈಯಾಗ ಇರುವಂಥ ಸುತ್ತಮುತ್ತ ಉಪಚಾರಗಳನ್ನು ಅಷ್ಟೇ ಮಾಡ್ಕೊಂಡು ಭಾಳ ಆರಾಮಿರ್ಬೋದು. ಇದು